ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಈ ಒಂದು ಅಮಾವಾಸ್ಯೆಯ ಕತ್ತಲು ಕೇವಲ ಕತ್ತಲಲ್ಲ, ಇದು ನಿಮ್ಮ ಲವ್ ಲೈಫಿನ ಹೊಸ ಬೆಳಕಿನ ಒಂದು ಗರ್ಭ ಆಗಿರುತ್ತೆ. ಇವತ್ತು ನಾವು ಕ್ಯಾಂಡಲ್ ವ್ಯಾಕ್ಸ್ ಹಾಗೇನೆ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಈ ಒಂದು ಅಮಾವಾಸ್ಯೆ ತರಲಿರುವಂತಹ ಮಹತ್ತರವಾಗಿರುವಂತಹ ಬದಲಾವಣೆ ಏನಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಮುಂಚೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಾ. ಆದಿಪರಾಶಕ್ತಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋಕ್ಕೂ ಮುಂಚೆ ಮನಸ್ಸಲ್ಲಿ ನೆನ್ಪು ಮಾಡ್ಕೊಳ್ಳಿ, ಒಂದ್ಸಲ ಪ್ರೇ ಮಾಡ್ಕೊಳ್ಳಿ. ಅದಾದಮೇಲೆ ನ್ಯೂ ಬಿಗಿನಿಂಗ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ನೆನಪಿರಲಿ, ಕಮೆಂಟ್ ಮಾಡೋಕ್ಕೂ ಮುಂಚೆ ಮನಸ್ಸಲ್ಲಿ ಒಂದ್ಸಲ ಆದಿಪರಾಶಕ್ತಿ ಜಗನ್ಮಾತೆನ ನೆನ್ಪು ಮಾಡ್ಕೊಳ್ತೀರಾ. ಆ ಶಕ್ತಿಯನ್ನು ನೆನಪು ಮಾಡ್ತಾ ಕಮೆಂಟನ್ನು ಮಾಡ್ತೀರಾ. ಓಕೆ, ನಿನ್ನೆ ಸಾಕಷ್ಟು ಜನ ನನ್ನ ಹತ್ರ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಂಡ್ರಿ. ವಿಡಿಯೋ ನೋಡಿದ ಮೇಲೆ ನನಗೆ ಶ್ರೀಕೃಷ್ಣನ ವಿಡಿಯೋ ನೋಡಿದೆ ಆ್ಯಂಡ್ ಕೆಲವೊಂದು ಲೈನ್ಗಳನ್ನು ನಾನು ನೋಡಿದೆ. ಅದು ನನಗೆ ತುಂಬ ರೆಸೊನೇಟ್ ಆಗಿತ್ತು. ನೀವು ಹೇಳಿರೋಂಥ ರೀತಿಯಾಗಿರ್ಬೋದು ಅಥವಾ ನಿಮ್ಮ ರೀಡಿಂಗಲ್ಲಿ ಏನು ಬಂದಿತ್ತು ಅದೇ ರೀತಿಯಾಗಿ ನನಗೆ ಆ ಲೈನಲ್ಲೂ ಕೂಡ ಇತ್ತು. ಸೊ ಆ ಥರ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರಿ. ಇವನ್ ನನಗೆ ಸ್ಕ್ರೀನ್ ಶಾಟ್ ಕೂಡ ಕಳಿಸಿದ್ದೀರ ತುಂಬ ಜನ. ತುಂಬ ಖುಷಿ ಆಯ್ತು ಅದನ್ನು ನೋಡಿ. ಖಂಡಿತ ನಂಬಿಕೆ ಇದ್ದಾಗ ಮಾತ್ರ ನೀವು ಗೆದ್ದೇ ಗೆಲ್ತೀರ, ಅದರಲ್ಲಿ ಯಾವುದೇ ರೀತಿಯಾದಂಥದ್ದು ಡೌಟ್ ಇಲ್ಲ. ನಂಬಿಕೆ ಇಟ್ಕೊಂಡು ಗೆಲ್ಲೇಬೇಕು. ಓಕೆನಾ? ಸೊ ಗೆಲ್ಲೋದಕ್ಕೆ ಅಸಾಧ್ಯ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅದು. ಯಾಕಂತ ಹೇಳಿದ್ರೆ ನಂಬಿಕೆ ಇದ್ದರೆ ಆ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಕೈ ಬಿಡಲ್ಲ. ನೀವು ಕೈ ಬಿಟ್ಟರು ಆ ದೇವ್ರು ಕೈ ಬಿಡಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಈ ರೀತಿ ಕೈ ಇಟ್ಟು ನೀವು ಈ ಥರ ಕೈ ಬಿಟ್ಟರು ಆ ದೇವ್ರು ಕೈ ಬಿಡದೆ ಹೀಗೆ ಕಟ್ಟಿ ಇಟ್ಕೊಂಡು. ಓಕೆ, ಇದು ನೆನಪಿರಲಿ. ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾರೆಲ್ಲ ಚಾನಲ್ನ ಸಪೋರ್ಟ್ ಮಾಡ್ತಾ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರ, ಯು ಆರ್ ರಿಯಲಿ ಗ್ರೇಟ್ ಆ್ಯಂಡ್ ಲಕ್ಕಿ ಪರ್ಸನ್, ಬ್ಲೆಸ್ಡ್ ನೀವೆಲ್ಲ. ಓಕೆ, ಇನ್ನೂ ಯೋಚನೆ ಮಾಡ್ತಾ ಇರೋರು, ಫಾಲೋ ಮಾಡಿದ್ರೆ ಇನ್ನೇನಾಗ್ಬಿಡುತ್ತೋ, ಫಾಲೋ ಯಾಕೆ ಮಾಡಬೇಕು, ಇದೆಲ್ಲ ನಂಬಿಕೆ ಇಲ್ಲ ಅನ್ನೋರಿಗೆ, ಟಾಟಾ ಬಾಯ್ ಬಾಯ್ ಅಂತ ನೋಡ್ಕೊಂಡು ವಿಡಿಯೋ ನೋಡ್ಕೊಂಡು ಹೋಗ್ತಾ ಇರೋರಿಗೂ ಏನು ಯೂಸ್ ಇಲ್ಲ ಅಷ್ಟೇ. ವೈಫೈ ಕನೆಕ್ಟ್ ಆದರೆ ಏನು ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ ಅಲ್ವಾ? ಅದೇ ರೀತಿ ನನ್ನ ಜೊತೆ ಕನೆಕ್ಟ್ ಆದರೆ ಅನ್ಲಿಮಿಟೆಡ್ ಹೀಲಿಂಗ್ ಪವರ್ ಸಿಗುತ್ತೆ. ಈ ಥರದ ಮಿರಾಕಲ್ಗಳು ನಿಮ್ಮ ಲೈಫಲ್ಲಿ ಖಂಡಿತ ಆಗುತ್ತೆ. ಓಕೆ, ಎಸ್, ಈ ಒಂದು ಅಮಾವಾಸ್ಯೆ ದಿನ ರೀಡಿಂಗ್ನ ಮಾಡ್ತಾ ಇರುವಂಥದ್ದು. ಅಮಾವಾಸ್ಯೆ ಅಂತ ಹೇಳಿದಾಗ ಸಮುದ್ರದ ಅಲೆಗಳನ್ನೇ ಹೆಚ್ಚು ಮಾಡುವಂತಹ ಶಕ್ತಿ ಆ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಿದೆ. ಹಾಗಿರುವಾಗ ಮನುಷ್ಯನ ಭಾವನೆಗಳ ಮೇಲೆ, ಮನುಷ್ಯನ ಒಂದು ದಿನಚರಿಯ ಮೇಲೆ, ಫೀಲಿಂಗ್ಸ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ಬೋದು ಅಲ್ವಾ? ಸೊ ಚೆಕ್ ಮಾಡೋಣ. ಈಗ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀರಾ, ಆ್ಯಂಡ್ ಕಮೆಂಟಲ್ಲೂ ಕೂಡ ನನಗೂ ಥ್ಯಾಂಕ್ ಯು ಹೇಳ್ತೀರಾ, ಆ್ಯಂಡ್ ಯೂನಿವರ್ಸ್ಗೂ ಥ್ಯಾಂಕ್ ಯುನ ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ. ಎಸ್, ರೈಟ್. ಈಗ ಫೀಲ್ ಮಾಡಿ, ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ. ಒಂದು 1 ಸೆಕೆಂಡ್ ಆದ್ರೂ ಅವ್ರ ಎನರ್ಜಿನ ಫೀಲ್ ಮಾಡ್ತಾ ಬನ್ನಿ. ಕ್ಯಾಂಡಲ್ ಹಚ್ಚಿದಾಗ ಅವ್ರ ಹೆಸರನ್ನ ಫೀಲ್ ಮಾಡ್ತಾ ಹೇಳಿ. ಪಟಪಟ ಅಂತ ಹೇಳಿ ಒಂದು 3 ಸಲ ಹೇಳೋದಲ್ಲ, ಫೀಲ್ ಮಾಡ್ತಾ ಹೇಳಬೇಕು. ಓಕೆ, ಎಸ್, ಚೆಕ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಮೈಂಡ್ ಪೀಸ್ಫುಲ್ ಆಗಿ ಇಟ್ಕೊಳ್ಳಿ, ಶಾಂತವಾಗಿರಿ. ನಿಮ್ಮ ಸಂಗಾತಿನ ನೆನೀತಾ ಇರಿ. ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಅಡಗಿರುವಂತಹ ಭಾವನೆಗಳು, ಗುಟ್ಟುಗಳು ಏನಿದೆ, ನಿಮ್ಮ ಸಂಗಾತಿ, ನಿಮ್ಮ ಪರ್ಸನ್, ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಮೌನ ಅನ್ನುವಂಥದ್ದು ಕರಗ್ತಾ ಇರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ನೋಡಿ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಇಲ್ಲಿ ಫಸ್ಟ್ ಎನರ್ಜಿನೇ ಬರ್ತಾ ಇರುವಂಥದ್ದು. ಈ ಮೌನ ಕರಗ್ತಾ ಇದೆ ಅಲ್ವಾ, ಇದು ಅವರೊಳಗಿರುವಂತಹ ಪಶ್ಚಾತ್ತಾಪವನ್ನು ಕೂಡ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿಲಿ ಟೂ ಮಚ್ ಆಗಿರುವಂಥ ಅಹಂಕಾರ ಎದ್ದು ಕಾಣಿಸ್ತಾ ಇರುವಂಥದ್ದು, ಟೂ ಮಚ್ ಆಗಿ. ಅದಂತ ಹೇಳಿದ್ರೆ
ಅವರಾಗೆ ಕಾಲ್ ಮಾಡೋದಕ್ಕೆ ಅಹಂಕಾರ, ಅವರಾಗೆ ಮಾತಾಡೋದಕ್ಕೆ ಅಹಂಕಾರ. ಆ್ಯಂಡ್ ಅಹಂಕಾರ ಅನ್ನೋದು ಬ್ಲಡ್ಡಲ್ಲೇ ಇದೆ ಅವರಿಗೆ. ಓಕೆ. ಸೊ ಇಲ್ಲಿ ಆ ಅಹಂಕಾರ ಅನ್ನೋಂಥದ್ದು ಈ ಅಮಾವಾಸ್ಯೆಯ ರಾತ್ರಿ ಅವರ ಅಹಂಕಾರ ಅನ್ನೋಂಥದ್ದು ಈ ಒಂದು ಜ್ವಾಲೆಯಲ್ಲಿ ಸುಟ್ಟು ಭಸ್ಮ ಆಗ್ತಿರುವಂತಹ ಒಂದು ಎನರ್ಜಿ. ಅಂದರೆ ಆ ಅಹಂಕಾರ ಅನ್ನೋಂಥದ್ದು ಅವರು ಕಂಪ್ಲೀಟ್ ಅರ್ಥ ಮಾಡಿಕೊಂಡು, ಅಹಂಕಾರದಿಂದನೇ ನನ್ನ ಪ್ರೀತಿ ಕಳೆದು ಹೋಗ್ತಾ ಇದೆ, ನನ್ನ ಪರ್ಸನ್ ನನ್ನ ಕೈ ಜಾರಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಹಂಕಾರನ ಬಿಡ್ತಾ ಇರುವಂತಹ ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಹೊಸ ಭಾವನೆ ಅವರಲ್ಲಿ ಇತ್ತೀಚಿನ ದಿನದಲ್ಲಿ ಅಂದರೆ ಒಂದು 24 ಅವರ್ಸಿಂದ ಇರ್ಬೋದು ಕೆಲವೊಬ್ಬರಿಗೆ ಒಂದು 2 ಡೇಸ್ ಬ್ಯಾಕಿಂದ, ಒಂದು 3 ಡೇಸ್ ಬ್ಯಾಕಿಂದ, ಇನ್ನು ಕೆಲವೊಬ್ಬರಿಗೆ ನೋಡಿದಾಗ ಒಂದು 15 ಡೇಸ್ ಬ್ಯಾಕಿಂದ ಅವರಲ್ಲಿ ಒಂದು ಹೊಸ ಭಾವನೆ ಅನ್ನೋಂಥದ್ದು ಸೃಷ್ಟಿಯಾಗ್ತಾ ಇದೆ. ಅವ್ರು ನಿಮ್ಮನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ತಮ್ಮ ಆತ್ಮದ ಒಂದು ಅರ್ಧ ಭಾಗವಾಗಿ ಕಾಣೋದಕ್ಕೆ ಶುರು ಮಾಡಿದ್ದಾರೆ. ಓಕೆ. ಇಲ್ಲಿ ಬದಲಾವಣೆ ಏನಿದೆ ಅಂತ ಚೆಕ್ ಮಾಡಿದಾಗ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬರ್ತಿರುವಂತಹ ಬದಲಾವಣೆ, ಇದುವರೆಗೂ ಮಾತಿಲ್ಲದೆ ದೂರ ಇದ್ದವರು ನಿಮ್ಮ ಪರ್ಸನ್ ಈಗ ನಿಮ್ಮ ಮೌನವನ್ನ ಸಹಿಸಲಾರದೆ ತಾವೇ ಹತ್ರ ಬರೋದಿಕ್ಕೆ ಹಂಬಲಿಸ್ತಾ ಇರುವಂತಹ ಎನರ್ಜಿ ಬರ್ತಿದೆ. ಅವರ ಮನಸ್ಸಲ್ಲಿ ಹೊಸದಾಗಿ ಮತ್ತೆ ಈ ಒಂದು ರಿಲೇಶನ್ಶಿಪ್ನ ಪ್ರಾರಂಭ ಮಾಡಬೇಕು ಅನ್ನುವಂತಹ ತುಡಿತ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ನೀವೇ ದೂರ ಸರ್ದಿರ್ಬೋದು ಈ ಪ್ರೀತಿಯಲ್ಲಿ, ಅಥವಾ ಅವರೇ ದೂರ ಸರ್ದಿರ್ಬೋದು. ಅರ್ಥ ಆಗಿದೆ, ದೂರ ಸರ್ದಿರಂತಹ ದಿನದಿಂದ, ಆ ಒಂದು ಕ್ಷಣದಿಂದ ನಿಮ್ಮ ಪರ್ಸನ್ಗೆ ನಿಮಗೆ ಅರ್ಥ ಆಗಿದೆ ಪ್ರೀತಿ ಅಂದ್ರೆ ಏನು ಅನ್ನೋಂಥದ್ದು. ಕೆಲವೊಬ್ರು ಎನರ್ಜಿ, ನಿಮ್ಮ ಎನರ್ಜಿಲೂ ಅಷ್ಟೇ, ಎಲ್ಲ ಒಂದ್ ಕಡೆ ಹಠದಿಂದ ಅಥವಾ ಬೇಜಾರಿಂದ ಈ ವ್ಯಕ್ತಿಯಿಂದ ದೂರ ಸರ್ದಿದ್ರಿ ನೀವು ಬೇಡ ಅಂತ ಹೇಳಿ. ಬಟ್ ಆದ್ರೂ ಕೂಡ ಅದು ಕಷ್ಟದಲ್ಲಿ ದೂರ ಸರ್ದಿರುವಂತಹ ಎನರ್ಜಿ. ಓಕೆ. ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಡಿ ಲೆಟರ್, ಎ ಲೆಟರ್, ಕೆ ಲೆಟರ್, ವಿ ಲೆಟರ್, ವೈ ಲೆಟರ್, ಆರ್ ಲೆಟರ್, ಹೆಚ್ ಲೆಟರ್. ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಕ್ಲಿಯರ್ ಆಗಿ. ಇಲ್ಲಿ ಓಕೆ. ಸೊ 2 ಹೃದಯಗಳು ಒಂದಾಗಿರುವಂತಹ ಎನರ್ಜಿ. ಓಕೆ. ಎಸ್, ಯೂನಿವರ್ಸ್ ನಿಮಗೊಂದು ಸೈನ್ ಕೊಡ್ತಾ ಇದೆ. ಈ ಒಂದು ಎನರ್ಜಿನ ಅಥವಾ ಈ ಒಂದು ವಿಷಯವನ್ನ, ನಿಮ್ಮ ಪರ್ಸನ್ ಎನರ್ಜಿನ ಬಿಲೀವ್ ಮಾಡೋದಕ್ಕೆ ಯೂನಿವರ್ಸ್ ನಿಮಗೆ ಸೈನ್ ಕೊಡ್ತಾ ಇರುವಂಥದ್ದು 1111 ಎನರ್ಜಿ ಬರ್ತಾ ಇದೆ. ನಾಳೆ ರಾತ್ರಿ ಒಳಗಾಗಿ ಈ ಒಂದು 1111 ಅನ್ನೋದನ್ನ ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ. ಓಕೆ. ಸೊ ನೆನಪಿರ್ಲಿ, ಯೂನಿವರ್ಸ್ ನಿಮಗೆ ಸೈನ್ ಕೊಡ್ತಾ ಇದೆ ಇಲ್ಲಿ. ಓಕೆ. ಈ ರೀಡಿಂಗ್ ನೋಡಿದ ಮೇಲೂ ನೀವು 1111 ನೋಡಬಹುದು, ಅಥವಾ ಈ ರೀಡಿಂಗ್ ನೋಡೋ ಟೈಮಲ್ಲೇ ನೀವು 1111 ನೋಡಬಹುದು. ನಾಳೆ ರಾತ್ರಿ ನೀವು ಮಲಗೋದ್ರೊಳಗಡೆ ಈ ಒಂದು ಎನರ್ಜಿ ನಿಮಗೆ ಕಾಣಿಸುತ್ತೆ, 1111. ಖಂಡಿತ ನಿಮಗದು ರೆಸೊನೇಟ್ ಆಗೇ ಆಗುತ್ತೆ. ಓಕೆ. ಹೊಸ ಆರಂಭ. ರೈಟ್. ಡೇಟ್ ಆಫ್ ಬರ್ತ್. ಓಕೆ. ಲೆಟರ್ಸ್ ಇನ್ನೂ ಬರ್ತಾ ಇದೆ. ಎಸ್ ಲೆಟರ್, ಟಿ ಲೆಟರ್, ಎನ್ ಲೆಟರ್, ಕೆ ಲೆಟರ್, ಐ ಲೆಟರ್, ಸಿ ಲೆಟರ್, ಬಿ ಲೆಟರ್. ಡೇಟ್ ಆಫ್ ಬರ್ತ್ 9, 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
ಯೆಲ್ಲೋ ಕಲರ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ ಇಲ್ಲಿ. ನೀವು ವೇರ್ ಮಾಡಿರ್ಬೋದು ಯೆಲ್ಲೋ ಕಲರ್ ಡ್ರೆಸ್, ಟಿ ಶರ್ಟ್, ಶರ್ಟ್, ಡ್ರೆಸ್, ಸ್ಯಾರಿ.
ನೈಟ್ರಸ್ ಎನಿಥಿಂಗ್. ಓಕೆ, ಸೊ ಯೆಲ್ಲೋ ಕಲರ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ರೀಡಿಂಗ್ನ ನೋಡಬೇಕಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲೋ ಒಂದು ಕಡೆ ಯೆಲ್ಲೋ ಕಲರ್ ಇರಬಹುದು, ಸ್ಕ್ರೀನ್ ಅಂದರೆ ಕರ್ಟನ್ ಇರಬಹುದು, ಅಥವಾ ನಿಮ್ಮ ವಾಲ್ ಮೇಲೆ ಯೆಲ್ಲೋ ಕಲರ್ ಚಿತ್ರ ಏನಾದರೂ ಹಾಕ್ಕೊಂಡಿರ್ಬೋದು ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ವೆರಿ ಪವರ್ಫುಲ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. 1 minute. Eight of Swords, Eight of Wands, ಟ್ವಿನ್ ಫ್ಲೇಮ್ ಕನೆಕ್ಷನ್. ಆ ಟ್ವಿನ್ ಫ್ಲೇಮಲ್ಲಿ ಇದ್ದಂತಹ ಸಪ್ರೇಷನ್ ಎಂಡ್ ಆಗಿದೆ. ಓಕೆ, ಸಡನ್ನಾಗಿ ಅವ್ರ ಕಾಲ್, ಸಡನ್ನಾಗಿ ಅವ್ರ ಮೆಸೇಜ್, ಬರ್ತ್ಡೇ ವಿಶಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಮಂತ್ ಎಂಡ್ ಅನ್ನೋದೊಳಗೆ ಬರ್ತ್ಡೇ ಇರ್ಬೋದು, ಇನ್ನೊಂದು 2 ಡೇಸಲ್ಲಿ ನಿಮ್ಮ ಬರ್ತ್ಡೇ ಇರ್ಬೋದು. ಬರ್ತ್ಡೇ ವಿಶಸ್ ಇಲ್ಲಿ ಎನರ್ಜಿ ಬರ್ತಾ ಇದೆ. ದ ಸ್ಟಾರ್ ಕಾರ್ಡ್ ಬಂತು ಶೈನಿಂಗ್. 9 of Pentacle, the Fool, 9 of Wands, 4 of Pentacle, the Hangman. ಪ್ರೀತಿಯಲ್ಲಿ ಸಿಲುಕಿಕೊಂಡಿರುವಂತಹ ಎನರ್ಜಿ. 8 of Cups, ಆಲ್ಮೋಸ್ಟ್ 8 ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತದೆ. 8 ಮೀನ್ಸ್ ಇನ್ಫಿನಿಟಿ, ಇನ್ಫಿನಿಟಿ, ಇನ್ಫಿನಿಟಿ. ಓಕೆ, ಚೆಕ್ ಮಾಡೋಣ ಏನು ಬರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ರೀಡಿಂಗಿಗೆ ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿ ನಿನ್ನೆಲ್ಲ ಬಂದಿತ್ತು ಒಂದಷ್ಟು ಮೆಸೇಜಸ್ಗಳು. ಖುಷಿ ಆಯ್ತು ಅದನ್ನು ನೋಡಿ. ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ ಆ ಮಾತು ಕೇಳಿದಾಗ. ರೈಟ್, ಕಂಟಿನ್ಯೂ ಮಾಡೋಣ ಎನರ್ಜಿನ. ಇಲ್ಲಿ ಟ್ಯಾರೋ ಕಾರ್ಡ್ಸಿಂದ ಬರ್ತಿರುವಂತಹ ಮೊದಲನೇ ಎನರ್ಜಿ, ನಿಮ್ಮಿಬ್ರು ಮಧ್ಯೆ ಇದ್ದಂತಹ ಕಾರ್ಮಿಕ್ ಸೈಕಲ್. ನೋಡ್ಬೋದು 8 of Swords. ನಿಮ್ಮಿಬ್ರು ಮಧ್ಯೆ ಇದ್ದಂತಹ ಆ ಕಾರ್ಮಿಕ್ ಸೈಕಲ್ ಅನ್ನುವಂಥದ್ದು ಮುಗಿಯುತ್ತಿರುವಂತಹ ಎನರ್ಜಿ ಇದೆ. ಈ ನೋವು ನೀಡಿದಂತಹ ದಿನಗಳು ಕೂಡ ಹಿಂದೆ ಸರಿತಿರುವಂತಹ ಎನರ್ಜಿ ನೋಡ್ಬೋದು. ಆ ನೋವು ಅಂತ ಹೇಳಿದ್ರೆ ಆ ವ್ಯಕ್ತಿ ದೂರ ಆದಾಗ ನಿಮಗೆ ನಿಮ್ಮ ದೇಹದ ಒಂದು ಭಾಗನೇ ಕಟ್ಟಾಗಿದೆಯೇನೋ ಅನ್ನೋ ಅಷ್ಟು ನೀವು ನೋವು ತಿಂದಿದ್ದೀರಾ ಆ ವ್ಯಕ್ತಿ ದೂರ ಆದಾಗ, ಅಥವಾ ಈ ಬ್ರೇಕಪ್ ಆದ ಈ ಸಪ್ರೇಷನ್ ಬಂದಾಗ. ಈ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಸಪ್ರೇಷನ್ ಇದ್ದಾಗ ಟೂ ಮಚ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಆ ಅಟ್ಯಾಚ್ಮೆಂಟಿಂದನೇ ನೀವು ನೋವು ತಗೊಳ್ತೀರಾ. ಆ ವ್ಯಕ್ತಿ ದೂರ ಆದ್ರೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅಟ್ಯಾಚ್ಮೆಂಟಿನ ನೋವು ಆಗೋದು ಜಾಸ್ತಿ ಇಲ್ಲಿ. ಓಕೆ, ಸೊ ಆ ಒಂದು ಕಾರ್ಮಿಕ್ ಸೈಕಲ್ ಅಥವಾ ಆ ಒಂದು ನೋವಿನ ದಿನಗಳು ದಿ ಎಂಡ್, ಹಿಂದೆ ಸರಿತಿರುವಂತಹ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ದ ಫುಲ್ ಕಾರ್ಡ್ ಬರ್ತಿರೋದ್ರಿಂದ ಆ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಇನ್ನೊಂದು, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಭದ್ರವಾಗಿರುವಂತಹ ನಿರ್ಧಾರ ಕೂಡ ಮೂಡ್ತಾ ಇರುವಂತಹ ಎನರ್ಜಿ ಇದೆ. ನೋಡ್ಬೋದು 4 of Pentacle ಅಲ್ಲಿ ಒಂದು ಸ್ಟ್ರಾಂಗ್ ನಿರ್ಧಾರವನ್ನು ಕೂಡ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಕಳ್ಕೊಳ್ಳುವಂತ ಭಯದಲ್ಲೂ ಕೂಡ ಇದ್ದಾರೆ. ಯಾರನ್ನ ಕಳ್ಕೊಳ್ಳೋದು? ನಿಮ್ಮನ್ನ ಕಳ್ಕೊಳ್ಳೋದು. ಓಕೆ, ಸೊ ಈಗ ಎಲ್ಲೋ ಒಂದ್ ಕಡೆ ಇಗ್ನೋರೆನ್ಸ್ ಇರ್ಬಹುದು, ಅಥವಾ ನೀವು ನಿಮ್ಮ ಪರ್ಸನ್ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ನೀವು ಆ ನೋವಿಂದ ಹೀಲ್ ಆಗಿ ಇನ್ನು ಬೇಡ, ಪ್ರೀತಿ ರಿಲೇಶನ್ಶಿಪ್ ಅನ್ನೋಂಥ ವಿಷಯನೇ ಬೇಡ ನನ್ನ ಲೈಫಲ್ಲಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಹಿಂಜರಿದಿದ್ದೀರಾ. ಆ ಹಿಂಜರಿದಂತಹ ಸಂದರ್ಭದಲ್ಲಿ, ಅಂದ್ರೆ ರೀಸೆಂಟ್ ಆಗಿ ನಿಮ್ಮ ಪರ್ಸನ್ ನಂಬರ್ನ ಬ್ಲಾಕ್ ಮಾಡಿ, ಅಥವಾ ರೀಸೆಂಟ್ ಆಗಿ ನಿಮ್ಮ ಪರ್ಸನ್ ಇಂದ ಹಿಂದೆ ಜರ್ದು ಬೇಡ, ಈ ಒಂದು ವಿಷಯನೇ ನನಗೆ ಬೇಡ ನನ್ನ ಲೈಫಲ್ಲಿ ಅಂತ ಹೇಳಿ ಹಿಂದೆ ಜರ್ದಿದ್ರೆ, ಖಂಡಿತ ಅವ್ರಿಗೆ ಅದು ರಿಯಲೈಸೇಷನ್ ಆಗಿ ಅವರೊಂದು ನಿರ್ಧಾರನ ತಗೊಳ್ತಿದ್ದಾರೆ. ಆ್ಯಂಡ್ ಅದೇ ಮೂಮೆಂಟಲ್ಲಿ ಅವ್ರಿಗೆ ಭಯ ಕೂಡ ಆಗ್ತದೆ. ಇದೆಲ್ಲೋ ನನ್ನ ಪರ್ಸನ್ ಕೈ ಜಾರಿ ಹೋಗ್ತಾ ಇದ್ದಾರೆ ಅನ್ನೋಂತಹ ಭಯ ಅವರಲ್ಲಿ ಕಾಡ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದೀರಾ ಈ ವ್ಯಕ್ತಿ ವಿಷಯದಲ್ಲಿ, ಈ ರಿಲೇಶನ್ಶಿಪ್ ವಿಷಯದಲ್ಲಿ ಅಂತ ಕಾಣಿಸ್ತಿದೆ. ತುಂಬಾ ನೆಗೆಟಿವ್ ಆಗಿ ಒಂದು 2 ಡೇಸ್ನ ನೆಗೆಟಿವ್ ಆಗಿರ್ಬೋದು. ಇವತ್ತಿನ ದಿನ ತುಂಬಾ ನಿಮ್ಮ ಮೈಂಡ್ ಅಪ್ಸೆಟ್ ಆಗಿದೆ ಆ್ಯಂಡ್ ಮನಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಇವತ್ತಿನ ದಿನ ತುಂಬಾ ಕ್ರೈ ಹತ್ತಿರುವಂತಹ ಎನರ್ಜಿ ಕೂಡ ಇದೆ ಇಲ್ಲಿ.
ನಾನು ಹೇಳ್ದ ಹಾಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಬರ್ತ್ಡೇ ಕೂಡ ಎನರ್ಜಿ, ಸೆಲೆಬ್ರೇಷನ್, ಬರ್ತ್ಡೇ ವಿಶ್ ಮಾಡ್ಬೋದಾ ಮಾಡಲ್ವಾ, ಅಥವಾ ಅವ್ರ ಬರ್ತ್ಡೇ ಇದೆ ಸೆಲೆಬ್ರೇಷನ್ ಮಾಡಿದಂಥ ನೆನಪು ಅಥವಾ ಪಾಸ್ಟ್ ಏನೋ ನೆನಪಾಗಿ ತುಂಬಾ ಹತ್ತಿರುವಂತಹ ಎನರ್ಜಿ ಇದೆ. ತುಂಬಾ ಅಲೋನ್ ಆಗಿ ಒಬ್ರೇ ಕುತ್ಕೊಂಡಿರುವಂತಹ ಎನರ್ಜಿ ಇದೆ. ಅಂಡ್ ಒಬ್ರೇ ಎಲ್ಲೋ ಒಂದ್ ಕಡೆ ತುಂಬಾ ದೂರ ಹೋಗಿ ಪಾರ್ಕ್ ಅಥವಾ ಎಲ್ಲಾದ್ರೂ ಗ್ರೀನರಿ ಇರುವಂತ ಜಾಗಕ್ಕೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದಿರುವಂತಹ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ, ಓವರ್ ಆಲ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಅವ್ರು ನಿಮ್ಮನ್ನ ಓಕೆ ನಿಮ್ಮ ಪ್ರೀತಿಯನ್ನ ಮೊದಲು ಅಗತ್ಯ ಅಂತ ಹೇಳಿ ಅವ್ರು ಫೀಲ್ ಮಾಡಿದ್ರು. ಇದೊಂದು ನನಗೆ ನೆಸೆಸರಿ ಇದೆ ನಿಮ್ ಪ್ರೀತಿ, ಅಥವಾ ನೀವು ಬೇಕು, ನೀವೊಂದು ಏನೋ ಒಂದು ಸಪೋರ್ಟಿಗೆ ಬೇಕು, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ಈಗ ಅವರು ಆ ಒಂದು ಪ್ರೀತಿನೇ ಅವರಿಗೆ ಉಸಿರು ಅನ್ನುವಂತ ಫೀಲ್ ನ ಮಾಡ್ತಿದ್ದಾರೆ. ಅಂದ್ರೆ ಉಸಿರು ಅಂತ ಹೇಳಿದಾಗ ಹೇಗೆ ನಮ್ಮ ಒಂದು ದೇಹದಲ್ಲಿ ಉಸಿರಿದ್ರೆ ನಾವು ಬದುಕಿದೀವಿ ಅಂತ ಅರ್ಥ. ಉಸಿರಾಡ್ತಿಲ್ಲ ಅಂದ್ರೆ ಅವನು ಟಿಕೆಟ್ ತೆಗ್ದ ಗೋವಿಂದ ಅಂತ ಹೇಳಿ ಅಲ್ವಾ. ಸೊ ಜಸ್ಟ್ ಕಾಮಿಡಿ ತಮಾಷೆಯಲ್ಲಿ ಇದು ಟಿಕೆಟ್ ತೆಗ್ದ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸೀರಿಯಸ್ ಆಗಿ ತಗೊಳ್ಬೇಡಿ. ಸೊ ಉಸಿರಾಡ್ತಾ ಇದ್ರೆ ಮನುಷ್ಯ ಬದುಕಿದಾನೆ ಅಂತ ಹೇಳಿ ಅಲ್ವಾ. ಸೊ ಇವಾಗ ಅವ್ರಿಗೆ ಅರ್ಥ ಆಗಿದೆ ನಿಮ್ಮ ಪರ್ಸನ್ನಿಗೆ ಆ ಉಸಿರು ನನ್ನ ಪರ್ಸನ್ ಅನ್ನುವಂಥದ್ದು, ಆ ಥರ ಫೀಲ್ ಮಾಡ್ತಾ ಇದ್ದಾರೆ. ಈ ಅಮಾವಾಸ್ಯೆ ನಿಮ್ಮ ಸಂಬಂಧಕ್ಕೆ ಒಂದು ಹೊಸ ಆಯಾಮವನ್ನೇ ಕ್ರಿಯೇಟ್ ಮಾಡಿ ನಿಮಗೆ ಕೊಡ್ತಾ ಇದೆ, ನೀಡಲಿದೆ. ಇದನ್ನ ಬಿಲೀವ್ ಮಾಡಿ. ಓಕೆ, ಸೊ ಇಲ್ಲಿ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಸ್ಮಾಲ್ ವಿಷಯ ನಿಮಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಸಮುದ್ರ ದಂಡೆ ಹತ್ರ ಕುತ್ಕೊಂಡು ಅಥವಾ ನೀರ್ ಹತ್ರ, ನದಿ ಹತ್ರ ಕುತ್ಕೊಂಡು, ದಂಡೆ ಹತ್ರ ಕುತ್ಕೊಂಡು ದಿನ ಪ್ರತಿನಿತ್ಯ ಏನ್ ಮಾಡ್ತಾನೆ, ಕಲ್ ತಗೊಂಡ್ ಹಾಕ್ತಾ ಇರ್ತಾನೆ. ಈ ಕೆಲಸ ನೀವು ಕೂಡ ಮಾಡಿರಬಹುದು. ಯಾವ್ದಾದ್ರು ನದಿ ಹತ್ರ ಹೋಗ್ಬಿಟ್ಟು ಕಲ್ಲನ್ನ ಹಣಿಯೋ ಅಂತದ್ದು, ಕಲ್ಲನ್ನ ಹಾಕುವಂಥದ್ದನ್ನ ಕೆಲಸ ಮಾಡ್ತಾ ಇರಬಹುದು. ಇಲ್ಲಿ ಆ ಒಬ್ಬ ವ್ಯಕ್ತಿ ಕಲ್ಲನ್ನ ಹಾಕ್ತಾ ಇರ್ಬೇಕಿದ್ರೆ, ನೀರಿಗೆ ಹಾಕ್ತಾ ಇರ್ಬೇಕಿದ್ರೆ, ಎಸಿಬೇಕಿದ್ರೆ ಪ್ರತ್ಯಕ್ಷ ಆಗ್ತಾರೆ. ಯಾರು? ದೇವಿ. ಓಕೆನಾ, ದೇವತೆ ಪ್ರತ್ಯಕ್ಷ ಆಗ್ಬಿಟ್ಟು ಕೇಳ್ತಾರೆ, ಯಾಕೋ ಈ ತರ ಮಾಡ್ತಾ ಇದೀಯ ನೀನು, ಕಲ್ಲನ್ನ ಎಸಿತಾ ಇದೆಯಲ್ಲ ಯಾಕೆ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನನ್ನ ಪ್ರೀತಿ ಈ ಕಲ್ಲಂತೆ ಮುಳುಗೋಗಿದೆ, ಅದು ವಾಪಸ್ ಯಾವತ್ತೂ ಬರಲ್ಲ ಅಂತ ಹೇಳ್ಬಿಟ್ಟು, ಅದ್ ನನಗೆ ಗೊತ್ತಿದೆ ಅಂತ ಹೇಳಿ ದೇವಿ ಹತ್ರ ಹೇಳ್ತಾನೆ. ಆ ದೇವತೆ ನಗಾಡ್ಬಿಟ್ಟು ಹೇಳ್ತಾರೆ, ನೀನು ಎಸೆತಿರುವುದು ಕಲ್ಲನ್ನು ಮಾತ್ರ, ಆದ್ರೆ ಆ ಕಲ್ಲು ನೀರಿನಲ್ಲಿ ಮರೆಯಾಗ್ಬಿಟ್ಟು ತನ್ನ ಅಲೆಗಳನ್ನ, ಅಂದ್ರೆ ತನ್ನ ಒಂದು ಆಳವನ್ನ ದಡಕ್ಕೆ ಕಳಿಸ್ತದೆ. ಅಂದ್ರೆ ಅದು ಅಲೆಗಳ ಮುಖಾಂತರವಾಗಿ. ಓಕೆನಾ, ಅಂದ್ರೆ ಈಗ ಕಲ್ಲು ಎಸೆದ್ಮೇಲೆ ಸಮುದ್ರಕ್ಕೆ ಏನೇ ಹಾಕಿದ್ರೆ ಅದು ವಾಪಸ್ ರಿಟರ್ನ್ ಬರುತ್ತೆ ಅಲ್ವಾ, ನಮ್ಮ ಹತ್ರನೇ ವಾಪಸ್ ರಿಟರ್ನ್ ಬರುತ್ತೆ. ಅದೇ ರೀತಿಯಾಗಿ ದೇವಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ, ನೀನು ಎಸೆತಿರುವಂತ ಕಲ್ಲು ಎಲ್ಲದೂ ಕೂಡ ಅದು ಮರೆಯಾಗ್ತಿದೆ ಅಷ್ಟೇ, ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ಮರೆಯಾಗ್ತಿರುವಂತ ಕಲ್ಲು ಏನಾಗ್ತಿದೆ, ಮತ್ತೆ ಅದು ವಾಪಸ್ ಮರುಕಳಿಸಿ ತನ್ನ ಅಲೆಗಳಿಂದ, ಅಂದ್ರೆ ಆ ಅಲೆಗಳು ಬರ್ತಾ ಬರ್ತಾ ದಡಕ್ಕೆನೆ ವಾಪಸ್ ಆ ಕಲ್ಲು ಮತ್ತೆ ವಾಪಸ್ ಬರೋ ರೀತಿಯಲ್ಲಿ ನಿಮ್ಮ ಪ್ರೀತಿ. ಓಕೆನಾ, ನಿಮ್ಮ ಪ್ರೀತಿ ಸತ್ಯ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿ ಎಷ್ಟೇ ದೂರ ಇದ್ರೂ ಕೂಡ ನಿಮ್ಮ ಪ್ರೀತಿಯ ಅಲೆಗಳು ಅವರನ್ನ ಮತ್ತೆ ಸೆಳೆದು ವಾಪಸ್ ನಿಮ್ಮ ಹತ್ರಕ್ಕೆ ತಂದು ಕೊಡುತ್ತೆ. ಅಮಾವಾಸ್ಯೆ ನಂತರ ಚಂದ್ರ ಹೇಗೆ ಬೆಳಿತಾನೆ ಅಲ್ವಾ, ಈಗ ಆಕಾಶ ನೋಡಿದ್ರೆ ಚಂದ್ರನೇ ಕಾಣೋದಿಲ್ಲ, ಆದ್ರೆ ಪ್ರತಿನಿತ್ಯ ಏನಾಗುತ್ತೆ, ಚಂದ್ರನ ಒಂದೊಂದು ಹಂತವಾಗಿ ಬೆಳೀತಾ ಹೋಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಪ್ರೀತಿನೂ ಕೂಡ ಬೆಳೀತಾ ಹೋಗುತ್ತೆ. ಆ ನೋವಿನ ನಂತರ ನಿಮ್ಮ ಪ್ರೀತಿ ಒಂದು ಸ್ಟ್ರಾಂಗ್ ಆಗಿ ಮೇಲ್ ಬರುವಂತಹ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಬೇಕಾಗಿರೋದು ತಾಳ್ಮೆ, ಹಾಗೆ ತಾಳ್ಮೆನೆ ನಿಮ್ಮ ಶಕ್ತಿ ಆಗಿರ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬದಲಾವಣೆ ಅನ್ನುವಂಥದ್ದು ನಿಶ್ಚಿತ. ಈ ಶಕ್ತಿಯನ್ನು ನೀವು ನಿಮ್ದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಆದಿಪರಾಶಕ್ತಿ ಜಗನ್ಮಾತನ ನೆನ್ಪು ಮಾಡ್ಕೊಳ್ತಾ, ಫೀಲ್ ಮಾಡ್ತಾ, ನ್ಯೂ ಬಿಗಿನಿಂಗ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಾಳೆ ಯಾರೆಲ್ಲ ನೋವಲ್ಲಿದ್ದೀರಾ ಫಸ್ಟು, ಓಕೆನಾ, ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು, ಯಾರೆಲ್ಲ ನೋವಲ್ಲಿದ್ದೀರಾ, ಮೈಂಡ್ ಡಿಸ್ಟರ್ಬ್ ಆಗಿದ್ದೀರಾ, ಫಸ್ಟು ಮೈಂಡನ್ನ ಸರಿ ಮಾಡ್ಕೊಳ್ಳಿ. ಯುಗಾದಿ ಹಬ್ಬ ಇದೆ, ಎಂಜಾಯ್ ಮಾಡಿ. ಹೊಸ ಆರಂಭ, ಹೊಸ ದಿನಗಳು ಖಂಡಿತ ಬರುತ್ತೆ ನಿಮ್ಮ ಜೀವನಕ್ಕೆ. ನೆನ್ಪಿಟ್ಕೊಳ್ಳಿ, ಈ ಒಂದು ಯುಗಾದಿನ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ. ಫ್ಯಾಮಿಲಿ ಜೊತೆಗೋ ಅಥವಾ ಫ್ರೆಂಡ್ಸ್ ಜೊತೆಗೋ, ನಿಮ್ಮ ಜೊತೆಗೆ ನೀವೇ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ.
ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತೀನಿ, ಹೀಲ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ನಿಮಗೆ ಸಿಗಲಿ, ನಿಮ್ಮ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ಸರಿಯಾಗಿರುವಂತಹ ನಿರ್ಧಾರಗಳು ನೀವು ಮಾಡಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಈ ಒಂದು ರೀಡಿಂಗಿಗೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಜೊತೆ ಪ್ರತಿಯೊಬ್ಬರು ಕೂಡ ಕನೆಕ್ಟ್ ಆಗಿ ಒಂದು ದೊಡ್ಡ ಫ್ಯಾಮಿಲಿಯಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಮುಂದೋಗೋಣ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಗಾಡ್ ಬ್ಲೆಸ್ ಯು ಆಲ್.